ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಚನಾ ಮನೆ ಒಳಗಡೆ ಬರ್ತಾಳೆ. ಅವಳನ್ನು ನೋಡಿ ದೇವಿ ಶಾಕ್ ಆಗ್ತಾಳೆ. ಬನ್ನಿ ಅಂತ ದುರ್ಗಿನ ಒಳಗಡೆ ಕರ್ಕೊಂಡು ಬರ್ತಾಳೆ ರಚನಾ. ದುರ್ಗಿ ಒಳಗೆ ಬರ್ತಾರೆ. ಆಗ ದೇವಿಗೆ ದುರ್ಗಿ ತ್ರಿಶೂಲ ಹಿಡ್ಕೊಂಡಿರೋ ನಿಜವಾದ ದುರ್ಗಿ ಥರನೇ ಕಾಣಿಸ್ತಾಳೆ. ಆಗ ದೇವಿ ಕಣ್ಣನ್ನು ಉಜ್ಕೊಂಡು ದುರ್ಗಿನ ನೋಡ್ತಾಳೆ. ಬನ್ನಿ ಅಂತ ರಚನಾ ಮುಂದೆ ಬರ್ತಾಳೆ. ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ರಚ್ಚು, ಬೆಳಿಗ್ಗೆ ಹೋದವಳು ಇವಾಗ ಬರ್ತಿದ್ಯಾ ಅಂತಾನೆ ಜೀವ. ಅಮ್ಮ ಯಾಕೆ ಲೇಟು ಅಂತಾಳೆ ಕೃಷ್ಣ. ರಚನಾ, ಯಾಕೆ ಒಂಥರ ಸುಸ್ತಾದವ್ರ ಥರ ಇದೆಯಾ ಅಂತಾನೆ ಬಾಲ. ಉಪವಾಸ ಇದ್ದೀಯಲ್ಲಮ್ಮ, ತಲೆ ಸುತ್ತು ಬಿದ್ದು ಎದ್ದು ಬಂದಿದ್ಯಾ ಅಂತಾರೆ ಈಶ್ವರಚಂದ್ರ. ಇವತ್ತು ನಾನು ಜೀವಂತವಾಗಿ ವಾಪಸ್ ಬಂದಿದ್ದೆ ಹೆಚ್ಚು ಮಾವ ಅಂತಾಳೆ ರಚನಾ. ವಾಟ್ ಡು ಯು ಮೀನ್, ಏನು ಹೇಳ್ತಿದ್ದೀರಾ ಅಂತಾನೆ ರಾಣ. ಆಕ್ಸಿಡೆಂಟ್ ಏನಾದರೂ ಆಗಿರೋದ್ರಿಂದ ತಪ್ಪಿಸ್ಕೊಂಡ್ರಾ ಅಂತಾನೆ ರಾಣ. ನನ್ನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ರು, ಆಗ ಇವರು ನನ್ನ ಕಾಪಾಡಿದ್ದು ಅಂತ ದುರ್ಗಿನ ತೋರಿಸ್ತಾಳೆ ರಚನಾ. ರಚ್ಚು ಅಂತ ರಚನನ ತಪ್ಕೋತಾನೆ ಜೀವ. ಅಮ್ಮ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ದೇವ್ರ ತರಹ ಬಂದು ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಹೆಂಡ್ತಿನ ಕಾಪಾಡಿದಿರ. ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಜೀವ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ಶ್ರೀರಕ್ಷೆ ಕೊಡೋದೇ ನನ್ನ ಕಾಯಕ, ಅದನ್ನು ಮಾತ್ರ ಮಾಡಿದ್ದೀನಿ ಅಷ್ಟೇ ಅಂತಾರೆ ದುರ್ಗಿ. ಥ್ಯಾಂಕ್ ಯು ಅಮ್ಮ ಅಂತಾಳೆ ಕೃಷ್ಣ. ಆಗ ದುರ್ಗಿ ಕೃಷ್ಣನ ತಲೆ ಮೇಲೆ ಕೈ ಇಟ್ಟು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾಳೆ. ಜೀವ, ಯಾರೋ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರೋ ಹಾಗೆ ಕಾಣ್ತಿದೆ, ನಾವು ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾರೆ ಈಶ್ವರಚಂದ್ರ. ಬನ್ನಿ ಹೋಗೋಣ ಅಂತಾನೆ ಕಪಿಲ್. ಅದು ಯಾರದು ನಮಗೆ ಪದೇ ಪದೇ ತೊಂದರೆ ಕೊಡೋದು, ಅವರನ್ನು ಪತ್ತೆ ಹಚ್ಚಿ ಜೈಲಿಗೆ ಕಳಿಸೋಣ ಅಂತಾನೆ ಬಾಲ. ಬೇಡ, ಅದೆಲ್ಲ ಏನು ಬೇಡ. ವ್ಯಾಪಾರದಲ್ಲಿ ನಮ್ಮ ಏಳಿಗೆ ಸಹಿಸ್ಕೊಳ್ದೇ ಇದ್ದವರು ಸುಮಾರು ಜನ ಇದ್ದಾರೆ, ಅದರಲ್ಲಿ ಯಾರ ಮೇಲೆ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ, ಹಬ್ಬದ ದಿನದಲ್ಲಿ ಪೊಲೀಸ್ ಕಳಿಸಿ ಏನು ಬೇಡ ಪ್ಲೀಸ್ ಅಂತಾರೆ ಕನಕಾಂಬರಿ. ಅಕ್ಕ, ಇವತ್ತು ರಚನಾ ಮೇಲೆ ಕೈ ಇಟ್ಟವರು ನಾಳೆ ನಮ್ಮ ಮೇಲೆ ಇಡಲ್ಲ ಅಂತ ಏನು ಗ್ಯಾರಂಟಿ ಅಂತಾರೆ ಭಾಮಿನಿ. ಅದೇನು ನಿಜನೇ, ಇಲ್ಲಿ ಯಾರನ್ನೂ ನಂಬೋಕ್ಕಾಗಿಲ್ಲ ಅಂತಾನೆ ಕಪಿಲ್. ಚಿಕ್ಕಪ್ಪ, ಹಾಗಿದ್ರೆ ನಾವು ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಬರೋಣವಾ ಅಂತಾನೆ ಜೀವ. ಅದರ ಅವಶ್ಯಕತೆ ಇಲ್ಲ, ಯಾರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದೇ ಆ ಅಮ್ಮನವರಿಗೆ ಚೆನ್ನಾಗಿ ಗೊತ್ತಿದೆ ಅಂದೆ. ಅವಳು ಎಲ್ಲ ನೋಡ್ಕೋತಾಳೆ, ನೀವು ನಿಶ್ಚಿಂತವಾಗಿರಿ ಅಂತಾರೆ ದುರ್ಗಿ. ನೀವು ಹೇಳಿದರೆ ಆ ದೇವ್ರು ಹೇಳಿದಂಗೆ ಜೀವ, ಕಂಪ್ಲೇಂಟ್ ಎಲ್ಲ ಬೇಡ, ಬನ್ನಿ ಅರಿಶಿನ ಕುಂಕುಮ ಬಾಗಿನ ಕೊಡ್ತೀನಿ ಅಂತ ರಚನಾ ದುರ್ಗಿನ ಕೂರಿಸಿ ಅರಿಶಿನ ಹಚ್ಚುವಾಗ ಅವಳು ನಿಜ ರೂಪನ ರಚನೆಗೆ ತೋರಿಸ್ತಾಳೆ. ಆಗ ಶಾಕ್ನಿಂದ ರಚನಾ ಅಳ್ತಾ ಖುಷಿಯಿಂದ ಹಾಗೆ ಅವಳನ್ನೇ ನೋಡ್ತಾ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಕೈ ಮುಗಿತಾಳೆ. ಕಾಲಿಗೂ ನಮಸ್ಕಾರ ಮಾಡ್ತಾಳೆ. ಸುಮಂಗಲಿ ಭವ ಅಂತಾಳೆ ದುರ್ಗಿ. ನಂತರ ರಚನಾ ದುರ್ಗಿಗೆ ಬಾಗಿನ ಕೊಡ್ತಾಳೆ. ಏನಾಯಿತು, ಯಾಕೆ ಹಾಗೆ ನನ್ನ ನೋಡ್ತಿದ್ಯಾ ಅಂತಾಳೆ ದುರ್ಗಿ. ನನಗೆ ನೀವು ಸಾಕ್ಷಾತ್ ದುರ್ಗಿ ಥರನೇ ಕಾಣಿಸ್ತಿದ್ದೀರಾ ಅಂತಾಳೆ ರಚನಾ. ಜೀವನ ಹತ್ರ ನಿಮ್ಮ ಮನಸ್ಸಲ್ಲಿ ಬಹಳಷ್ಟು ಗೊಂದಲಗಳಿದೆ, ಕಾರಣ ಇಲ್ಲದೆ ಯಾರೂ ನಿಮ್ಮ ಬದುಕಿಗೆ ಬರಲ್ಲ. ಸಮಯ ಬಂದಾಗ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರ ಸಿಗತ್ತೆ. ನಿನ್ನ ಹೆಂಡ್ತಿನೇ ನಿನ್ನ ಶಕ್ತಿ, ನಿನ್ನೆಲ್ಲ ಗೊಂದಲಗಳಿಗೂ ಅವಳೇ ಉತ್ತರ. ನೀನು ಸುರಕ್ಷಿತವಾಗಿರು, ನಿನ್ನ ಹೆಂಡ್ತಿ ಮಗುನೇ ಸುರಕ್ಷಿತವಾಗಿಟ್ಕೊ. ನೀನು ಹಂಬಲಿಸ್ತಾ ಇರೋ ಪ್ರೀತಿ ನಿನಗೆ ಇಷ್ಟರಲ್ಲೇ ಸಿಗುತ್ತೆ. ಕೆಟ್ಟ ತಾಯಿ ಅಂತ ಯಾರೂ ಇರಲ್ಲ, ಕರ್ಮಗಳು ಕೆಟ್ಟದಾಗಿರುತ್ತವೆ ಅಷ್ಟೇ. ಕರ್ಮ ಕಳೀತಾ ಜನ ಕತ್ಲೆಯಿಂದ ಬೆಳಕಿಗೆ ಬಂದೇ ಬರ್ತಾರೆ. ಈ ವಿಜಯದಶಮಿ ದಿನ ನಿನ್ನ ಪಾಲಿಗೆ ವಿಶೇಷ ದಿನವಾಗುತ್ತೆ. ನಿನ್ನ ಧರ್ಮ ಯುದ್ಧ ಇವತ್ತಿನಿಂದ ಶುರುವಾಗುತ್ತೆ. ಒಳ್ಳೆಯದಾಗಲಿ, ನಾನು ಹೋಗಿ ಬರ್ತೀನಿ ಅಂತಾಳೆ ದುರ್ಗಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತಾಳೆ ರಚನಾ. ನನ್ನ ಆಶೀರ್ವಾದ ನಿಮ್ಮ ಮೇಲೆ, ನಿನ್ನ ಕುಟುಂಬದ ಮೇಲೆ ಸದಾ ಇರುತ್ತೆ ಅಂತಾಳೆ ದುರ್ಗಿ. ಒಂದು ನಿಮಿಷ ಅಂತ ಒಂದು ಫ್ಲವರ್ನ ಕೃಷ್ಣ ದುರ್ಗಿಗೆ ಕೊಟ್ಟು, ತಗೊಳ್ಳಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತಾಳೆ. ಅದನ್ನು ತಗೊಂಡ ದುರ್ಗಿ, ನಾನು ಬರ್ತೀನಿ ಅಂತ ದೇವಿ ಹತ್ರ ಬಂದು, ದೇವಿ ಅಂತ ನನ್ನ ಹೆಸರೇ ಇಟ್ಕೊಂಡಿದ್ಯಾ, ಅದಕ್ಕೆ ತಕ್ಕನಾಗಿ ನಡ್ಕೊ. ಮಾಡಿದ ಪಾಪ ಸುಡದೆ ಬಿಡಲ್ಲ, ಸಂಪೂರ್ಣವಾಗಿ ಸುಟ್ಟು ಬೂದಿ ಆಗೋದಕ್ಕೆ ಮುಂಚೆ ಎಚ್ಚೆತ್ಕೊ. ನಿನಗೂ ಒಳ್ಳೆ ಭವಿಷ್ಯ ಸಿಗುತ್ತೆ. ದ್ವೇಷ ಅನ್ನೋದು ಬೆಂಕಿ ಇದ್ದ ಹಾಗೆ, ಅದು ಮೊದಲು ಬಲಿ ತಗೊಳ್ಳೋದು ನಿನ್ನನ್ನೇ. ಸನ್ಮಾರ್ಗದಲ್ಲಿ ನಡಿ, ಉಳಿದಿರೋ ಆಯಸ್ಸಾದರೂ ಹಿತಕರವಾಗುತ್ತೆ. ಅಸೂಯೆ ಮನುಷ್ಯನ ಎತ್ತರಕ್ಕೆ ಏಸಲ್ಲ, ಪಾತಾಳಕ್ಕೆ ಇಳಿಸ್ಬಿಡುತ್ತೆ. ಅವಕಾಶ ಈಗಲೂ ಇದೆ, ತಿದ್ಕೊಂಡ್ರೆ ಒಳ್ಳೆ ಬದುಕು ನಿಂದಾಗತ್ತೆ. ಇಲ್ಲಾಂದರೆ ಮಹಿಷಾಸುರನ್ನೇ ಬಿಟ್ಟಿಲ್ಲ ನಾನು, ಇನ್ನು ನಿಮ್ಮನ್ನು ಅಂತ ನಗ್ತಾ ಅಲ್ಲಿಂದ ಹೋಗ್ತಾಳೆ ದುರ್ಗಿ. ಈಚೆ ಕಪಿಲ್ ಬೈಕಲ್ಲಿ ಬರ್ತಾನೆ. ಬೈಕಿನ ಕನ್ನಡಿಯಲ್ಲಿ ನೋಡಿಕೊಂಡು, ಮಗ ಸಖತ್ ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ ಕಣೋ ಅಂತ ಪರ್ಫ್ಯೂಮ್ ಹಾಕ್ಕೊಂಡು ನಿಧಿನೇ ನೋಡ್ತಾ ನಿಧಿ ಹತ್ರ ಬಂದು ಹಾಯ್ ಗಿಣಿ ಅಂತಾನೆ. ಕಪಿ, ಎಷ್ಟು ಹೊತ್ತಿನಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕೋ ಇಷ್ಟೊಂದು ಲೇಟು ಅಂತಾಳೆ ನಿಧಿ. ಒಳ್ಳೆ ಕತೆ ಆಯ್ತಲ್ಲ ನಿಂದು,
ನೀನು ನನಗೆ ಫೋನ್ ಮಾಡ್ತೀಯಾ, ನಾನು ಇಲ್ಲಿಗೆ ಬರ್ತೀನಿ ಅಂತ ನನಗೇನಾದರೂ ಕನಸು ಬಿದ್ದಿತ್ತಾ? ಸಡನ್ನಾಗಿ ಫೋನ್ ಮಾಡಿದೆ, ರೆಡಿಯಾಗಿ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಷ್ಟೇ, ಅಷ್ಟಕ್ಕೆ ಇಷ್ಟೆಲ್ಲ ಗರಂ ಆಗಿದ್ರೆ ಹೆಂಗೆ ಅಂತಾನೆ ಕಪಿಲ್. ಏನು ಪರ್ಫ್ಯೂಮ್ ವಾಸನೆ ಜೋರಾಗಿ ಬರ್ತಿದೆ, ಇಂಪ್ರೆಸ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡ್ತಿದ್ಯಾ ಹೇಗೆ? ಈ ಗೇಮ್ ಎಲ್ಲ ನನ್ನ ಹತ್ರ ನಡೆಯಲ್ಲ ಅಂತಾಳೆ ನಿಧಿ. ಇಂಪ್ರೆಸ್ಸಾ? ನಿನ್ನನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಒಂದು ಲೆವೆಲ್ ಇರಬೇಕಮ್ಮ ಗಿಣಿ, ನಿನ್ನ ಪರ್ಸ್ನಾಲಿಟಿಗೆ ತಕ್ಕನಂಗೆ ಮಾತಾಡು ಅಂತಾನೆ ಕಪಿಲ್. ಕಾಲೇಜಲ್ಲಿ ಹುಡುಗರೆಲ್ಲ ನನ್ನ ಹಿಂದೆನೇ ಬಿದ್ದಿದ್ದಾರೆ ಗೊತ್ತಾ ಅಂತಾಳೆ ನಿಧಿ. ಟೇಸ್ಟೇ ಇಲ್ಲ ನನ್ನ ಮಕ್ಕಳಿಗೆ, ನೀನು ಯಾಕೋ ಕಿರಿಕ್ ಮಾಡೋಕ್ಕೆ ಕರೆದಂಗಿದೆಯಾ? ನನಗೆ ಬೇಕಾದಷ್ಟು ಕೆಲಸ ಇದೆ, ನಾನು ಬರ್ತೀನಿ ಅಂತ ಕಪಿಲ್ ಹೊರಡುವಾಗ ನಿಧಿ ಕಪಿಲ್ ಕೈನ ಗಟ್ಟಿಯಾಗಿ ಹಿಡ್ಕೋತಾಳೆ. ಶಾಕ್ನಿಂದ ಕಪಿಲ್ ಅವಳನ್ನೇ ನೋಡ್ತಾನೆ. ಆಗ ನಿಧಿ ಕೈನ ಬಿಟ್ಟು, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಅಂತಾಳೆ. ಇದು ಏನು ಅಂತಾನೆ ಕಪಿಲ್. ಇದರಲ್ಲಿ ಗೊಂಬೆಗಳಿವೆ, ನವರಾತ್ರಿ ಗಿಫ್ಟ್ ಅಂತ ಅಕ್ಕಂಗೆ ಕೊಡಬೇಕು ಅಂದ್ಕೊಂಡಿದ್ದೆ, ನನ್ನ ಬದಲು ನೀನು ಕೊಟ್ಬಿಡು ಅಂತಾಳೆ ನಿಧಿ. ಇದನ್ನು ನೀನೇ ಮನೆಗೆ ಬಂದು ಕೊಡ್ಬೋದಾಗಿತ್ತಲ್ಲ ಅಂತಾನೆ ಕಪಿಲ್. ನಾನು ಕೊಡೋ ಹಾಗಿದ್ರೆ ನಿನ್ನನ್ನು ಯಾಕೆ ಕರಿತಿದ್ದೆ ಅಂತಾಳೆ ನಿಧಿ. ಏನಾದರೂ ಪ್ರಾಬ್ಲಮ್ ಆಗಿಣಿ ಅಂತಾನೆ ಕಪಿಲ್. ಬಿಡು, ಅದನ್ನು ಇನ್ಯಾವಾಗಲಾದರೂ ಹೇಳ್ತೀನಿ, ಇದನ್ನು ಜೋಪಾನವಾಗಿ ತಗೊಂಡೋಗಿ ಅಕ್ಕನಿಗೆ ಕೊಡು. ಥ್ಯಾಂಕ್ಸ್ ಕಪಿಲ್ ಅಂತಾಳೆ ನಿಧಿ. ಅಂತಾನೆ ಕಪಿಲ್. ಥ್ಯಾಂಕ್ಸ್ ಕಪ್ಪಿ ಅಂದೆ. ಸರಿ, ನಾನು ಹೊರಡ್ತೀನಿ ಅಂತ ನಿಧಿ ಹೋಗ್ತಾಳೆ. ಇವಾಗ ಬ್ಯುಸಿ ಇರ್ಬೋದು, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ಖಂಡಿತ ತಿರುಗಿ ನೋಡ್ತಾಳೆ ಅಂತ ಕಪಿಲ್ ಹೋಗ್ತಾನೆ. ಈಚೆ ಜೀವ, ಮೇಡಮ್ ಅವರು ಗೊಂಬೆಗಳನ್ನು ನೋಡ್ತಾ ನಿಂತಿದ್ದೀರಲ್ಲ, ನಿದ್ರೆ ಬರ್ತಿಲ್ವಾ ಅಂತ ಕೃಷ್ಣಂಗೆ ಕೇಳ್ತಾನೆ. ಆಗ ಹ್ಞೂ ಅಂತ ಕೃಷ್ಣ ಕೋಪ ಮಾಡ್ಕೋತಾಳೆ. ಮೇಡಮ್ ಅವರಿಗೆ ಕೋಪ ಮಾಡ್ಕೊಳ್ಳೋ ಅಂಥ ಕೆಲಸ ನಾವೇನು ಮಾಡಿದ್ದೀವಿ ಅಂತಾನೆ ಜೀವ. ನನಗೂ ಗೊತ್ತಾಗ್ತಿಲ್ಲಪ್ಪ ಕಂದ, ಯಾಕೆ ಬೇಜಾರಲ್ಲಿದೆಯಾ ಅಂತಾಳೆ ರಚನಾ. ಅಮ್ಮ ಇಲ್ಲಿ ನೋಡು, ಇಷ್ಟೊಂದು ಗೊಂಬೆ ಇದೆ, ತಾತ ಹೇಳಿದರು ಒಂದೊಂದು ಗೊಂಬೆಗೂ ಒಂದೊಂದು ಕತೆ ಇದೆ ಅಂತ. ಅದನ್ನೆಲ್ಲ ಯಾರು ಹೇಳೋದು ನನಗೆ? ಪದ್ಮಜ ಅಜ್ಜಿಗೆ ಎಲ್ಲ ಗೊತ್ತಿದೆ ಅಂತೆ, ಅವರನ್ನು ಕೇಳೋಣ ಅಂದರೆ ಅವ್ರು ರೂಮ್ ಬಿಟ್ಟು ಆಚೆ ಬರಲ್ಲ. ಅಮ್ಮ, ಪದ್ಮಜ ಅಜ್ಜಿ ತುಂಬ ಒಳ್ಳೆಯವರಮ್ಮ, ಅವರನ್ನು ಹೇಗಾದರೂ ಮಾಡಿ ಆ ಕತ್ಲು ಕೋಣೆಯಿಂದ ಆಚೆ ಕರ್ಕೊಂಡು ಬಾರಮ್ಮ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಆ ಗೊಂಬೆ ಕತೆ ಕೇಳಬೇಕು ಅಂತ ನನಗೆ ತುಂಬ ಆಸೆ ಆಗ್ತಿದೆ ಅಮ್ಮ ಅಂತಾಳೆ ಕೃಷ್ಣ. ನಾಳೆ ಪದ್ಮಜ ಅಜ್ಜಿ ರೂಮಿಂದ ಆಚೆ ಬರ್ತಾರೆ, ಹೇಗೆ ಅಂತ ಕೇಳಬಾರ್ದು, ಆದರೆ ಬರ್ತಾರಷ್ಟೇ ಅಂತಾಳೆ ರಚನಾ. ಬೇಬಿ ಅಮ್ಮ ಸ್ಟಾರ್ ಅಲ್ವಾ, ಅವರು ಏನು ಹೇಳಿದರೂ ನಡೆಯುತ್ತೆ ಅಲ್ವಾ ಬೇಬಿ ಅಂತಾಳೆ ಕೃಷ್ಣ. ಖಂಡಿತ ನಡೆಯುತ್ತೆ ಅಂತಾನೆ ಜೀವ. ಆಗ ಕಪಿಲ್ ಗಿಫ್ಟ್ ಬಾಕ್ಸ್ ತಗೊಂಡು ಬರ್ತಾನೆ. ಕಪಿಲ್ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಊಟಕ್ಕೆ ಕರೆಯೋಣ ಅಂತ ಮನೆಯೆಲ್ಲ ಹುಡುಕಿದೆ, ಎಲ್ಲೂ ಕಾಣಿಸ್ಲಿಲ್ಲ ನೀನು ಅಂತಾಳೆ ರಚನಾ. ಅದಕ್ಕೆ ನಿಧಿ ಫೋನ್ ಮಾಡಿದ್ಲು, ಮೀಟ್ ಆಗಬೇಕು ಅಂತ ಅಂತಾನೆ ಕಪಿಲ್. ಓಕೆ ಅಂತಾನೆ ಜೀವ. ಇದನ್ನು ನಿಮಗೆ ಕೊಡೋಕೆ ಹೇಳಿದಾಳೆ ಅಂತಾನೆ ಕಪಿಲ್. ಹೌದಾ, ಆಮೇಲೆ ಇನ್ನೇನು ಹೇಳಿದ್ಲು ಅಂತಾನೆ ಜೀವ. ಇನ್ನೇನಿಲ್ಲ, ಅಷ್ಟೇ ಅಂತ ಗಿಫ್ಟನ್ನು ರಚನೆಗೆ ಕೊಡ್ತಾನೆ ಕಪಿಲ್. ಬೆಳಿಗ್ಗೆ ಬೇಗ ರೆಡಿಯಾಗು, ಆಫೀಸ್ಗೆ ತುಂಬ ಕೆಲಸ ಇದೆ, ಒಟ್ಟಿಗೆ ಹೋಗೋಣ ಅಂತಾನೆ ಜೀವ. ಸರಿ ಅಂತ ಕಪಿಲ್ ಹೋಗ್ತಾನೆ. ಅಮ್ಮ ಗಿಫ್ಟ್ ಬಾಕ್ಸ್ ಓಪನ್ ಮಾಡು, ಏನಿದೆ ನೋಡೋಣ ಅಂತಾಳೆ ಕೃಷ್ಣ. ಆಗ ರಚನಾ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ಅದರಲ್ಲಿರೋ ಗೊಂಬೆನ ಕೃಷ್ಣನಿಗೆ ಕೊಡ್ತಾಳೆ. ಹಾಗೆ ಅದರಲ್ಲಿ ಒಂದು ಚೀಟಿ ಇರುತ್ತೆ. ಅಕ್ಕ ಬಾವ, ನನ್ನ ಮುದ್ದು ಕೃಷ್ಣನಿಗೆ ನವರಾತ್ರಿಯ ಶುಭಾಶಯ, ಆದಷ್ಟು ಬೇಗ ನಮ್ಮ ಕೃಷ್ಣನ ಜೊತೆ ಆಡೋದಕ್ಕೆ ಒಬ್ಬ ತಂಗಿನೋ ತಮ್ಮನೋ ಬರಲಿ ಅಂತ ಓದಿ ನಾಚ್ಕೋತಾಳೆ ರಚನಾ. ನನ್ನ ಹೆಂಡತಿ ನಾಚ್ಕೊಳ್ಳುವಂಥದ್ದು ಅದರಲ್ಲಿ ಏನಿದೆಯಪ್ಪ ಅಂತ ಚೀಟಿನ ಜೀವ ತೆಗೆದು ಓದಿ ರಚನಾ ಹತ್ರ ಬಂದು, ಚೂರು ಕೋಆಪರೇಟ್ ಮಾಡಿದರೆ ನಿಧಿ ಆಸೆ ಪೂರೈಸ್ಬೋದು ಅಂತಾನೆ. ಜೀವ ಅಂತ ನಾಚ್ಕೋತಾಳೆ ರಚನಾ. ನಿಧಿ ಏನು ಬರೆದು ಕಳಿಸಿದಾಳೆ, ಈ ಗೊಂಬೆ ಕತೆ ಹೇಳು ಅಂತಾಳೆ ಕೃಷ್ಣ. ನನಗೆ ಕೆಲಸ ಇದೆ ಬಂದೆ ಅಂತ ಜೀವ ಹೋಗ್ತಾನೆ. ರಚನಾನು ಹಾಗೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಏನು ಕತೆ ಇದ್ರದ್ದು ಅಂತ ಕೃಷ್ಣ ಯೋಚನೆ ಮಾಡ್ತಾಳೆ. ಈಚೆ ಕನಕಾಂಬರಿ, ಅವಸರ ಪಡಬೇಡ, ನನಗೆ ಹೇಳಿದೆ ಏನೂ ಮಾಡಬೇಡ, ನಿನಗೆ ಅನುಭವ ಕಮ್ಮಿ ಅಂತ ಸಾರಿ ಹೇಳಿದೆ, ನನ್ನ ಮಾತನ್ನು ಕಿವಿಗೆ ಹಾಕ್ಕೊಂಡಿಲ್ಲ, ಅವರೆಲ್ಲರೂ ಎಲ್ಲಾದರೂ ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗಿದ್ದಿದ್ರೆ ನಾವಿಬ್ಬರು ಸಿಕ್ಕಾಕೊಂಡು ಜೈಲು ಸೇರ್ತಿದ್ವಿ ಅಂತಾರೆ. ಅಮ್ಮ, ನಾನೆಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೆ, ಆದರೆ ಆ ಹಿಂಗ್ಸ್ ಯಾರು, ಎಲ್ಲಿಂದ ಬಂದಳು, ಅಷ್ಟು ಜನ ರೌಡಿಗಳನ್ನು ಹೊಡೆದು ಓಡಿಸ್ಬಿಟ್ಲಲ್ಲ, ಅದೇ ನನಗೆ ಮಿಸ್ಟ್ರಿ ಆಗನಿಸ್ತಿದೆ ಅಂತಾಳೆ ದೇವಿ. ಈಚೆ ರಚನಾ ಗೊಂಬೆಗಳಿಗೆ ಕೈ ಮುಗಿತಾ, ಅಮ್ಮನವ್ರು ಹೇಳಿದ ಹಾಗೆ ಇನ್ನೂ ತಡ ಮಾಡಬಾರ್ದು, ಅತ್ತೆಗೆ ದೇವಿ ಕೊಡ್ತಾ ಇರೋ ಮೆಡಿಸಿನ್ ಬಗ್ಗೆ ಪ್ರೂಫ್ ಸಮೇತ ಎಲ್ರಿಗೂ ಹೇಳಬೇಕು, ಅತ್ತೆಗೇನಾದರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮುಂಚೆ ದೇವಿನ ಹಿಡಿದು ಅವಳಿಗೆ ಸರಿಯಾದ ಶಿಕ್ಷೆನ ಕೊಡಬೇಕು ಅಂತ ಯೋಚನೆ ಮಾಡುವಾಗ ಬ್ಯಾಗನ್ನು ಹಾಕ್ಕೊಂಡು ದೇವಿ ಹೊರಗಡೆ ಹೋಗ್ತಾಳೆ. ರಚನಾ ಅವಳನ್ನೇ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.